ಕೆಂಪೇಗೌಡ ನಾಡಿನಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಲಿಷ್ಠವಾಗಿ ಸಂಘಟಿಸೋಲಿಲ್ಲದ ಸರದಾರನೆಂದು ಖ್ಯಾತಿ ಪಡೆದಿರುವ ಅಭಿವೃದ್ಧಿ ಹರಿಕಾರ ಧೀಮಂತ ನಾಯಕ ಮುಜರಾಯಿ ಮತ್ತು ಸಾರಿಗೆ ಇಲಾಖೆಯ ಸಚಿವರಾದ ಸನ್ಮಾನ್ಯ ಶ್ರೀರಾಮಲಿಂಗಾರೆಡ್ಡಿ ರವರು ಉಪಮುಖ್ಯಮಂತ್ರಿ ಸ್ಥಾನ ಸಿಗಲಿ ಎಂದು ಅಭಿಮಾನಿಗಳ ಮತ್ತು ಕಾರ್ಯಕರ್ತರು ಹಾಗೂ ಮುಖಂಡರ ಒತ್ತಾಯ. ಬೆಂಗಳೂರು ದಕ್ಷಿಣ ಜಿಲ್ಲೆ ಪರಿಶಿಷ್ಟ ಜಾತಿ ವಿಭಾಗದ ಜಿಲ್ಲಾಧ್ಯಕ್ಷ ಸಂಪತ್ರವರಿಂದ ಕಾಂಗ್ರೆಸ್ ವರಿಷ್ಠರಿಗೆ ಅಭಿವೃದ್ಧಿ ಹರಿಕಾರ ಬಿಟಿಎಂ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಸಾರಿಗೆ ಹಾಗೂ ಮುಜರಾಯಿ ಇಲಾಖೆಯ ಸಚಿವರಾದ ಸನ್ಮಾನ್ಯ ರಾಮಲಿಂಗ ರೆಡ್ಡಿ ಅವರನ್ನು ಉಪಮುಖ್ಯಮಂತ್ರಿಗಳನ್ನಾಗಿ ನೇಮಕ ಮಾಡಬೇಕೆಂದು ಕ್ಷೇತ್ರದ ಮತ್ತು ರಾಜ್ಯದ ವ್ಯಾಪ್ತಿಯಿರುವ ಅಭಿಮಾನಿಗಳ ಪರವಾಗಿ ನೂತನವಾಗಿ ರಚನೆಯಾಗಲಿರುವ ಸಚಿವ ಸಂಪುಟದಲ್ಲಿ ಉಪಮುಖ್ಯಮಂತ್ರಿಗಳಾಗಿ ನೇಮಕ ಮಾಡಬೇಕೆಂದು ಆಗ್ರಹಿಸಿದರು. ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಸಚಿವರಾದಂಥ ನನ್ನ ಗುರುಗಳಾದಂಥ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಸಾಹೇಬರು ಏನು ಬೆಂಗಳೂರಿನ ಪಿತಾಮಹ ಅಂತ ಏನು ಕರೀತಾರೆ, ಬೆಂಗಳೂರಿನ ಸರ್ವತೋಮುಖ ಏಳಿಗೆಗಾಗಿ ಶ್ರಮಿಸಿರ್ತಕ್ಕಂಥ ಒಬ್ಬ ಹಿರಿಯ ನಾಯಕರಾಗಿರ್ತಾರೆ. ಅವರು ಈ ಸಂದರ್ಭದಲ್ಲಿ 1996ರಲ್ಲಿ ಏನು 2002ರಲ್ಲಿ 1996ರಿಂದ 2002ರವರೆಗೂ ಕಾಂಗ್ರೆಸ್ ಪಕ್ಷವನ್ನ BMP-ನಲ್ಲಿ ಅಧಿಕಾರಕ್ಕೆ ತಂದಂಥವ್ರು. ಅಂದ್ರೆ ಸ್ವಂತ ಕಾಲಿನಲ್ಲಿ ನಿಂತ್ಕೊಂಡು ಅದಕ್ಕೆ ಮುಂಚೆ ಇರ್ತಕ್ಕಂಥ ಎಲ್ಲ ರಾಜಕೀಯ ಪಕ್ಷಗಳು ಬಂದ ಸಂದರ್ಭದಲ್ಲಿ ಸಹ ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬರು ಬೆಂಗಳೂರು ಮಹಾನಗರ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾಗ ಅವರು ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಸ್ವಂತ ಬಲದಲ್ಲಿ ನಿಂತ್ಕೊಂಡು ಆಡಳಿತ ಮಾಡ್ತಕ್ಕಂಥ ಅಧಿಕಾರ ಮಾಡ್ತಕ್ಕಂಥ ಒಂದು ಇದನ್ನ ಉಪಯೋಗಿಸ್ತಂತ ಮಾನ್ಯ ನಾಯಕರು. ಇವರು ಇವತ್ತಿನ ದಿನ ಬೆಂಗಳೂರಿನ ಏನು ಯಾವ ರೀತಿ ಮಾಡಬೇಕು, ಯಾವ ರೀತಿ ಸರ್ವತೋಮುಖ ಅಭಿವೃದ್ಧಿ ಮಾಡಬೇಕು ಅದೊಂದು ಎಲ್ಲದರಲ್ಲಿ ಅವ್ರಿಗೇನು ಹೇಳ್ಬೇಕಾಗಿಲ್ಲ. ಅದು ಮಾನ್ಯ DK ಶಿವಕುಮಾರ್ ಅವರಾಗಿರ್ಬೋದು, ಮಾನ್ಯ ಸಿದ್ದರಾಮಯ್ಯ ಅವರಾಗಿರ್ಬೋದು, ಮಾನ್ಯ ಖರ್ಗೆ ಸಾಹೇಬರು ಸಹ ಅವರು ಬೆಂಗಳೂರಿನ ಪಿತಾಮಹ ಅಂತಾನೆ ಕರೀತಾರೆ ಹೊರತು ಅವರು ಬೆಂಗಳೂರಿನಲ್ಲಿ ಯಾವ ರೀತಿ ಕೆಲಸವನ್ನ ಮಾಡ್ತಕ್ಕಂಥ ಒಂದು ಅವರು ಇರ್ತಕ್ಕಂಥ ಒಂದು ಅಭಿವೃದ್ಧಿ ಕಾರ್ಯವನ್ನ ಮಾಡ್ತಕ್ಕಂಥ ಕೆಲಸ ಅವ್ರಿಗಿರ್ತಕ್ಕಂಥ ಒಂದು ಇದು ಮನೋಭಾವವನ್ನ ಹಂಚ್ಕೊಂಡಿರ್ತಕ್ಕಂಥ ಅವತ್ತಿಂದ ಬೆಳೆದು ಬಂದ ನಾಯಕರು. ಇವತ್ತಿನ ದಿನ ಏನು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅಧಿಕಾರವನ್ನ ಇವತ್ತಿನ ದಿನ ಹಸ್ತಾಂತರ ಮಾಡ್ತಕ್ಕಂಥ ಏನು ಮಾಡ್ತಾ ಇದ್ದಾರೆ. ಮಾನ್ಯ ಏನು ಹೈಕಮಾಂಡ್ ಸೂಚನೆಯಂತೆ ಇವತ್ತಿನ ದಿನ ಅಧಿಕಾರವನ್ನು ಹಸ್ತಾಂತರ ಮಾಡಬೇಕು ಅಂತ ಏನು ಅವರ ಸೂಚನೆ ಕೊಟ್ಟಿದ್ದಾರೆ. ಅದರ ನಿಟ್ಟಿನಲ್ಲಿ ಇವತ್ತಿನ ದಿನ ಅವರ ರಾಜೀನಾಮೆ ಕೂಡ ಕೊಡ್ತಾ ಇದ್ದಾರೆ. ಅದೇ ರೀತಿ ಈ ಹೊಸ ನೂತನ ಮುಖ್ಯಮಂತ್ರಿಯಾಗಿ ಇಲ್ಲಿ ಮಾನ್ಯ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಏನು ಅಭಿವೃದ್ಧಿ ಅಧಿಕಾರ ಮತ್ತು ಒಂದು ಇದು ಏನು ಸಂಘಟನೆಯ ಚತುರ ಅಂತಾನೆ ಹೇಳ್ತಕ್ಕಂಥ ಒಬ್ಬ ನಾಯಕರನ್ನ ಇವತ್ತಿನ ಕಾಂಗ್ರೆಸ್ ಪಕ್ಷದಿಂದ CM ಅಂದ್ರೆ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿರೋದು ತುಂಬಾ ಸಂತೋಷವಾದ ವಿಷಯ. ಅದರ ನಿಟ್ಟಿನಲ್ಲಿ ನಾವು ಮಾನ್ಯ ಹೈಕಮಾಂಡ್ ನಲ್ಲಿ ಆಗಿರ್ಬೋದು, ಅದು ಹೈಕಮಾಂಡ್ ಅವ್ರಿಗೆ ಈ ಸಂದರ್ಭದಲ್ಲಿ ಕೇಳ್ತಕ್ಕಂಥದ್ದು ಏನಂತಂದ್ರೆ, ಇಂತಹ ಒಂದು ಒಳ್ಳೆ ಯುವ ನಾಯಕರನ್ನ ಇವತ್ತಿನ ದಿನ ಕರ್ನಾಟಕಕ್ಕೆ ಮುಖ್ಯಮಂತ್ರಿಯಾಗಿ ನೀಡಿದ್ದೀರಾ, ಸಂತೋಷವಾಗಿದೆ. ಅದೇ ರೀತಿ ನಿಟ್ಟಿನಲ್ಲಿ ಏನು 4 ಜನ ಉಪಮುಖ್ಯಮಂತ್ರಿಗಳು ಮಾಡಬೇಕಂತ ಏನು ನೀವು ನಿರ್ಧಾರವನ್ನು ತೆಗೆದುಕೊಂಡಿದ್ದೀರಾ ಅಂತಕ್ಕಂಥ ನಮ್ಮ ಕಿವಿಗೆ ಮಾತು ಬಿದ್ದಿದೆ. ಆ ನಿಟ್ಟಿನಲ್ಲಿ ಏನು ಬೆಂಗಳೂರಿನಲ್ಲಿ ಇವತ್ತಿನ ದಿನ ಒಂದು ಒಳ್ಳೆಯ ಪ್ರಾಮಾಣಿಕ ಕಾಂಗ್ರೆಸ್ನವರು ಅಂತಂದ್ರೆ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅಂತ ಹೇಳಿದ್ರೆ ಇದು ಇವತ್ತು ತಪ್ಪಾಗ್ಲಾರ್ದು. ಅದರಿಂದ ದಯವಿಟ್ಟು ಇವತ್ತಿನ ದಿನ ನಮ್ಮ ಈ ಕ್ಷೇತ್ರದ ನಾಯಕರು ಮತ್ತೆ ಕರ್ನಾಟಕ ರಾಜ್ಯದ ಸಾರಿಗೆ ಮತ್ತು ಮುಜರಾಯಿ ಸಚಿವರು ಆಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಸಾಹೇಬ್ರನ್ನ ಈಗ ಈ ಕರ್ನಾಟಕ ರಾಜ್ಯದ ಮುಂದಿನ ನೂತನ ಉಪಮುಖ್ಯಮಂತ್ರಿಯಾಗಿ ಮಾಡಲು ಇವತ್ತು ನಾವು ಆಗ್ರಹ ಮಾಡ್ತಾ ಇದ್ದೇವೆ. ಇವತ್ತು ದಯವಿಟ್ಟು ಮಾನ್ಯ ರಾಹುಲ್ ಗಾಂಧಿ ಅವರಾಗಿರ್ಬೋದು, ಸೋನಿಯಾ ಗಾಂಧಿ ಅವರಾಗಿರ್ಬೋದು, ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಾಗಿರ್ಬೋದು, ಈ ಒಂದು ವಿಷಯದಲ್ಲಿ ಒಂದು ಎಚ್ಚೆತ್ತು ನಮಗೆ ಈ ಒಂದು ನೂತನ ಅಭಿವೃದ್ಧಿ ಅಧಿಕಾರವನ್ನ ಬೆಂಗಳೂರು ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಮಾಡಿದ್ರೆ ಇನ್ನೂ ಅತ್ಯಂತ ಹೆಚ್ಚಿನ ಕೆಲಸವನ್ನು ಮಾಡ್ತಕ್ಕಂಥ ಒಂದು
ಇದು ನಿಟ್ಟಿನಲ್ಲಿ ಸಾಗುತ್ತೆ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳ್ತೇನೆ. ಇನ್ನು ಮುಂದೆ ಏನು ಕರ್ನಾಟಕದಲ್ಲಿ ಇದುವರೆಗೂ 3 ವರ್ಷಗಳ ಕಾಲ ಏನು ಕಾರ್ಯಕರ್ತರು ಅನುಭವಿಸಿದ ಒಂದು ನಷ್ಟ ಕಷ್ಟ ಏನಿದೆ, ಇದುವರೆಗೂ ಯಾವುದೇ ಒಂದು ನಿಗಮ ಮಂಡಳಿಗಳಿಗಾಗಲಿ, ನಿರ್ದೇಶಕರನ್ನಾಗಲಿ, ಡೈರೆಕ್ಟರ್ಗಳಲ್ಲಿ ಮೆಂಬರ್ನು ಸಹ ಮಾಡಲಿಲ್ಲ. 3 ವರ್ಷ ಕಾರ್ಯಕರ್ತರು ತುಂಬಾ ನೊಂದಿದ್ದಾರೆ. ಆದರೆ ಇವತ್ತಿನ ದಿನ ಕಾಂಗ್ರೆಸ್ ಕಾರ್ಯಕರ್ತರೊಬ್ಬರಿಗೆ ಏನು 1985ರಿಂದ ರಾಜಕೀಯದಲ್ಲಿ ಏನು ನಿರಂತರವಾಗಿ ರಾಜಕೀಯವನ್ನು ಮಾಡ್ತಾ ಬಂದ್ರು ಅಂತ ಒಬ್ಬ ಕಾಂಗ್ರೆಸ್ ಕಟ್ಟಾಳನ್ನ ಇವತ್ತಿನ ದಿನ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಮಾಡಿರೋದಕ್ಕೆ ಹೈಕಮಾಂಡ್ನವ್ರಿಗೆ ತುಂಬ ಹೃದಯದ ಸ್ವಾಗತವನ್ನ ಈ ಸಂದರ್ಭದಲ್ಲಿ ಬಯಸ್ತೇನೆ. ಅದೇ ರೀತಿ ಇನ್ನೊಂದು ಈ ನಮ್ಮ ಅಭಿನವನ್ನ ಏನು ತಮ್ಮ ಮುಂದೆ ಇಡ್ತಾ ಇದ್ದೀವಿ, ನಮ್ಮ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬ್ರನ್ನ ಕರ್ನಾಟಕ ರಾಜ್ಯದ ಒಬ್ಬ ಉಪಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಅಂತ ಸಹ ಈ ಸಂದರ್ಭದಲ್ಲಿ ನಾವು ಆಗ್ರಹ ಪಡಿಸ್ತಾ ಇದ್ದೀವಿ.